ಇವತ್ತು ಬಹಳ ದುಃಖಕರವಾದಂತಹ ಸಂಗತಿ ಬಂದಿದೆ. 8:30 ಸಂದರ್ಭದಲ್ಲಿ ಮಹಾರಾಷ್ಟ್ರದ ಬಹಳ ದೊಡ್ಡ ಸಾರ್ವಜನಿಕ ವ್ಯಕ್ತಿತ್ವ ಅಜಿತ್ ಪವಾರ್ ಅವರು ತೀರ್ಕೊಂಡಿದ್ದಾರೆ ಪ್ಲೈನ್ ಕ್ರಾಶ್ನಲ್ಲಿ ಅಂತೇಳಿ ಹೇಳಿ ಗೊತ್ತಾಗಿದೆ. ಬಹಳ ದುಃಖ ಆಯಿತು. ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಹೋರಾಟವನ್ನು ಮಾಡಿ ಒಂದು ವಿಶೇಷವಾದಂಥ ಜನರ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿತ್ವ ಅದು. ಇಂಥ ಒಂದು ದುರಂತದ ಸನ್ನಿವೇಶ ಸೃಷ್ಟಿಯಾಗ್ತದೆ ಅಂತ ಯಾರು ಭಾವಿಸಿರಲಿಲ್ಲ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ ಲಕ್ಷ ಜನರಿಗೆ ಈ ಆತಂಕದ ಕ್ಷಣವನ್ನು ಭರಿಸುವಂಥ ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಕ್ಸೈಸ್ ಮಿನಿಸ್ಟರ್ದು ಒಂದು ನಾಗರಿಕ ಸರ್ಕಾರಕ್ಕೆ ಆತ್ಮಗೌರವ ಇದ್ರೆ ತಕ್ಷಣ ಅವ್ರನ್ನ ತೆಗೆದುಹಾಕ್ಬೇಕಾಗಿತ್ತು. ಇದರಿಂದ ಆಗುವಂತ ಡ್ಯಾಮೇಜ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಷ್ಟಿದೆ ಅಂತ ಹೇಳಿ ಅವರು ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದೊಂಥರ ಧಾರ್ಷ್ಟ್ಯತನದಿಂದ ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಕಚೇರಿಯ ವ್ಯವಹಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಸಿಎಂ ಗಮನದಲ್ಲೂ ಇದೆ. ಸಿಎಂ ಅವರಿಗೂ ಕೂಡ ಪಾಲ್ ಬರ್ತದೆ ಅನ್ನುವಂಥ ಮಾತನ್ನ ಇವತ್ತು ಸಾರ್ವಜನಿಕರು ಆಡ್ತಾ ಇದ್ದಾರೆ. ಪಕ್ಷಕ್ಕೆ ಇದ್ರ ಪಾಲ್ ಎಷ್ಟು ಹೋಗ್ತಾ ಇದೆ ಅಂತ. ಯಾಕಂದ್ರೆ ಬಹಳ ದೊಡ್ಡ ರೀತಿಯಿಂದ ಹಣ ಕಲೆಕ್ಟ್ ಆಗ್ತಾ ಇದೆ, ಸುಲಿಗೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಎಷ್ಟಾಗ್ತದೆ ಅಂತ ಹೇಳಿ ಎಲ್ರಿಗೂ ಅದೊಂಥರ ನಗೆ ನಾಚಿಕೆ ಇಲ್ದಿದ್ದಂಥ ರೀತಿಯಲ್ಲಿ ಆ ವ್ಯವಹಾರ ರಾಜ್ಯದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗ್ತದೆ. ನಾವು ಕೂಡ ಎಷ್ಟು ಅದನ್ನ ಜನಕ್ಕೆ ತಲುಪಿಸ್ಬೋದೋ, ಜನರಿಗೆ ನೆನಪು ಮಾಡ್ಬೋದು, ಮಾಡಿದ್ದೇವೆ. ಅವರು ಧಾರ್ಷ್ಟ್ಯತನದಿಂದ ಅವ್ರನ್ನ ಮುಂದುವರಿಸ್ಬೋದು ಅಥವಾ ಬಿಡ್ಬೋದು. ನಾವು ಇನ್ನೂ ಕೂಡ ಅದರ ಹೋರಾಟವನ್ನು ಕೈ ಬಿಡಲಿಲ್ಲ, ಮುಂದುವರಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.